ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಹಲಸಿನಕಾಯಿನ ಕಬಾಬ್. ಹಲಸಿನಕಾಯಿ ಕಬಾಬ್ ಅಂದ್ರೆ ಯಾರಿಗೆಲ್ಲ ಇಷ್ಟ? ತುಂಬಾನೇ ಇಷ್ಟ ಅಲ್ವಾ? ಈಗ ಹಲಸಿನಕಾಯಿನ ಸೀಸನ್ ಬಂದೇ ಬಿಡ್ತು. ಹಲಸಿನಕಾಯಿ ಸೀಸನ್ ಅಲ್ಲಿ ಎಲ್ಲಾ ರೀತಿಯ ಅಡಿಗೆಗಳನ್ನ ಮಾಡೋಣ. ಅದರಲ್ಲಿ ನಾನಿವತ್ತು ಫಸ್ಟ್ ರೆಸಿಪಿ ಏನು ಅಂದ್ರೆ ಹಲಸಿನಕಾಯಿನಲ್ಲಿ ನಾನು ಕಬಾಬ್ ಅನ್ನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ. ಅಷ್ಟು ರುಚಿಕರವಾದಂತ ಹಲಸಿನಕಾಯಿಂದ ಕಬಾಬ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಹಲಸಿನಕಾಯಿ ಕಬಾಬ್ ತಿನ್ನೋದಕ್ಕೆನ ಈಸಿ, ತುಂಬಾ ರುಚಿಯಾಗಿರುತ್ತೆ. ಆದ್ರೆ ಹಲಸಿನಕಾಯಿನ ಬಿಡಿಸಿ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಹಲಸಿನಕಾಯಿನ ಈಗ ಬಿಡಿಸೋದಿದೆಯಲ್ಲ, ಅಂಟು ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಬಿಡಿಸಿ ಮಾಡೋದೇ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ತಿನ್ನೋದಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ. ಬನ್ನಿ ಇವಾಗ ಹಲಸಿನಕಾಯಿ ಕಬಾಬ್ ಮಾಡೋದಕ್ಕೆ ಫಸ್ಟ್ ನಾವು ಹಲಸಿನಕಾಯಿನ ಹೆಚ್ಕೋಬೇಕು. ತುಂಬಾ ಅಂಟಿರೋದ್ರಿಂದ ಕೈಗೆ ಮತ್ತೆ ಚಾಕುಗೆ ನಾನು ಎರಡದಕ್ಕೂ ಕೊಬ್ಬರಿ ಎಣ್ಣೆಯನ್ನ ಹಚ್ಚುತ್ತಾ ಇದ್ದೀನಿ. ಹಚ್ಚಿ ಇದನ್ನ ಫಸ್ಟ್ ನಾವು ಕೊಯ್ಕೊಳ್ಳೋಣ. ನೋಡಿ ಎಷ್ಟು ಇಳಿಯುತ್ತೆ ಅಂದ್ರೆ ಅಂಟು ತುಂಬಾ ಅಂಟಿರುತ್ತೆ. ಹಣ್ಣಿನಲ್ಲಿ ಅಷ್ಟಿರೋದಿಲ್ಲ, ಕಾಯಲ್ಲಂತೂ ತುಂಬಾನೇ ಅಂಟಿರುತ್ತೆ. ನೋಡಿ, ಇದು ಬಿಡಿಸೋದು ಒಂದು ಸ್ವಲ್ಪ ಕಷ್ಟ. ಎಲ್ಲದನ್ನು ನಾವು ಒರೆಸ್ಕೋಬೇಕು. ಒರೆಸ್ಕೊಂಡು ಫಸ್ಟ್ ನಾವು ಇವನ್ನ ಹೆಚ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡೋದಕ್ಕೆ ದೊಡ್ಡದು, ಆದರೆ ಅದ್ರೊಳಗಿರೋದು ಸ್ವಲ್ಪ ಮಾತ್ರ. ನೋಡಿ, ಪೂರ್ತಿಯಾಗಿ ನಾವು ದಂಟು ಎಲ್ಲವನ್ನು ನಾವು ಹೆಚ್ಕೋಬೇಕು. ಈ ರೀತಿಯಲ್ಲಿ ನಾವು ಹೆಚ್ಕೊಂಡ್ಮೇಲೆ ಮೇಲಿನ ಭಾಗ ಮತ್ತು ಕೆಳಗಡೆ ಇರುವಂತ ಎಲ್ಲ ಸಿಪ್ಪೆನು ತೆಗೆದಾಗ ನಮಗೆ ಸಿಗುವುದು ಒಳಗಿರುವಂತ ಕಾಯಿ. ನೋಡಿ, ಹಣ್ಣಾದ್ರೂ ಬೇಗ ಹೆಚ್ಚಬಹುದು, ಆದ್ರೆ ಕಾಯಿ ಇದೆಯಲ್ಲ, ಹೆಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ತರ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ಫಸ್ಟ್ ಎಲ್ಲವನ್ನೂ ಸಹ ನಾವು ಹೋಳುಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ನೀರನ್ನ ಹಾಕಿ ತೊಳ್ಕೊಳ್ಳೋಣ. ಫಸ್ಟ್ ನೀರನ್ನ ಹಾಕಿ ತೊಳೆದು ಮತ್ತೆ ಅದಕ್ಕೆ ಒಂದು ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದು ಕುದಿಯನ್ನ ಬೇಯಿಸ್ಕೊಳ್ಳೋಣ. ಪೂರ್ತಿ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬಾರ್ದು, ಒಂದು ಕುದೆ ಮಾತ್ರ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ಕುದೆ ಬೇಯಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಪೂರ್ತಿ ಮೆತ್ತಗಾಗೋವರೆಗೂ ಇದನ್ನ ನಾವು ಬೇಯಿಸ್ಕೋಬಾರ್ದು. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಗೆ 2 ಸ್ಪೂನು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ಕಡಲೆ ಹಿಟ್ಟನ್ನ ಹಾಕೋಬಹುದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ, ನಾನು 1 ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು, 2 ಸ್ಪೂನು ಮೈದಾ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು, ಅಚ್ಚ ಖಾರದ ಪುಡಿ 1 ಸ್ಪೂನ್. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿ ಜಾಸ್ತಿ ಹಾಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಹಾಕೊಳ್ಳಿ, ಏಕೆಂದ್ರೆ ಹಲಸಿನಕಾಯಿ ಬೇಯಿಸೋದಕ್ಕೂ ನಾವು ಉಪ್ಪನ್ನ ಹಾಕಿದ್ವಿ, ಹಾಗಾಗಿ ನೋಡಿ ಹಾಕೋಬೇಕು. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಬೇಕು ಅನ್ನೋರು ಒಂಚೂರು ಸೋಡಾನ ಹಾಕ್ಬೋದು, ಸೋಡಾ ಹಾಕ್ಲಿದ್ರೂ ನಡೆಯುತ್ತೆ. ಇದಕ್ಕೆ ಬೇಕು ಅಂದ್ರೆ ಹಾಕೋಬಹುದು. ಈಗ ಇದನ್ನ ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡಿದ ಮೇಲೆ ಎಣ್ಣೆನ ನಾವು ಮೊದಲೇ ಕಾಯೋದಕ್ಕೆ ಇಟ್ಟಿದ್ವಿ. ಎಣ್ಣೆ ಕಾದಿದೆ, ಇದಕ್ಕೆ ನಾವು ಒಂದೊಂದೇ ಹಾಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು, ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗಂತೂ ಇಷ್ಟಪಟ್ಟು ಸಹ ತಿಂತಾರೆ. ತುಂಬಾ ರುಚಿಕರವಾದಂಥ ಟೇಸ್ಟಿ ಆದಂಥ ಹಲಸಿನಕಾಯಿಯ ಕಬಾಬ್ ಈಗ ರೆಡಿ ಆಗ್ತಾ ಇದೆ. ಇದನ್ನ ನಾವು ಮೀಡಿಯಂ ಉರಿಯಲ್ಲೇ ನಾವು ಕರಿಬೇಕು, ಏಕೆಂದ್ರೆ ಬೇಗನೆ ಎಣ್ಣೆ ಕಾದ್ಬಿಟ್ರೆ ಬೇಗ ಕೆಂಪಾಗ್ಬಿಡುತ್ತೆ, ಆದರೆ ಒಳಗಡೆ ಬೇಯೋದಿಲ್ಲ. ಹಾಗಾಗಿ ನಾವು ಸಣ್ಣ ಮೀಡಿಯಂ ಉರಿಯಲ್ಲೇ ಇದನ್ನ ಕರಿಯೋಣ. ನೋಡಿ, ತುಂಬಾ ರುಚಿಕರವಾದಂಥ ಕಬಾಬ್ ಈಗ ರೆಡಿ ಆಗ್ತಿದೆ. ಟೀ ಜೊತೆಗೆ, ಕಾಫಿ ಜೊತೆಗೆ, ಸಂಜೆ ಸ್ನ್ಯಾಕ್ಸ್ ಆಗೂ ಸಹ ಇದನ್ನ ತಿನ್ಬೋದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ತುಂಬ ರುಚಿಕರವಾದಂಥ ಟೇಸ್ಟಿ ಆದಂಥ ಹಲಸಿನಕಾಯಿಯ ಕಬಾಬ್ ಈಗ ರೆಡಿಯಾಗಿದೆ.
ಹಲಸಿನಕಾಯಿ ಸೀಸನ್ ಬಂದೇ ಬಿಡ್ತು. ಹಲಸಿನಕಾಯಿಂದ ಹಣ್ಣುವರೆಗೂ ನಾವು ಯಾವುದೇ ಆದರೂ ರೆಸಿಪಿಗಳನ್ನು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತಿನ್ನೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಮಕ್ಕಳಿಂದ ದೊಡ್ಡರವರೆಗೂ ಎಲ್ಲರೂ ಸಹ ಇದನ್ನು ಇಷ್ಟಪಟ್ಟು ಸಹ ತಿಂತಾರೆ. ಇದನ್ನು ಸಾಸ್ ಜೊತೆಗೆ, ಚಟ್ನಿಗಳ ಜೊತೆಗೆ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಸೂಪರ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಹಲಸಿನಕಾಯಿಯ ಕಬಾಬ್ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು. ಬಾಯ್.